ವಿರಾಮದ ನಂತರ ಮುಂದ ಐಡಿಯಾ ಮಾಡ್ಯಾರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ದಿನನಿತ್ಯದ ನಮ್ಮ ನಿಮ್ಮ ಸಂಭಾಷಣೆಯಲ್ಲೇ ಸಾವಿರಾರು ಹಾಸ್ಯ ಪ್ರಸಂಗಗಳು ನಡೆಯುತ್ತವೆ. ಆದರೆ ಈ ಜೋಕ್ಗಳು ನಮ್ಮ ನಡುವೆ ಘಟಿಸಿದಾಗ ಅದನ್ನ ಆಸ್ವಾದಿಸಬೇಕು ಅಷ್ಟೇ. ಅಂತಹ ಜೋಕ್ಗಳು ಇಲ್ಲಿವೆ. ಲವರ್ಸ್, ಗರ್ಲ್ ಫ್ರೆಂಡ್ಸ್ ಮತ್ತು ಹೆಂಡತಿ ಈ ನಡುವೆ ಡಿಫ್ರೆನ್ಸ್ ಏನು ಅಂತ ನೋಡ್ರಿ. ಇವ್ರ ಕಂಪ್ಯಾರಿಸನ್ ಹೆಂಗಿದೆ. ಇವ್ರಂತಾರೆ ಗರ್ಲ್ ಫ್ರೆಂಡ್ಸ್ ಅಂದ್ರೆ ಒಂದು ಮನೆ ಪಾನಿಪುರಿ ಇದ್ದಂಗೆ ಅಂತ, ಭಾಳ ರುಚಿ ಅಂದ್ರೆ ಟೇಸ್ಟಿ ಇರ್ತಾರೆ ಅಂತಾರೆ ಇವರು. ಇನ್ನು ಲವರ್ಸು ಪಿಜ್ಜಾ ಹಾಟ್ ಆ್ಯಂಡ್ ಸ್ಪೈಸಿ ಗರಂ ಇರ್ತಾರೆ ಮತ್ತು ಮಸಾಲೆದಾರ್ ಇರ್ತಾರಂತ. ಮತ್ತು ಹೆಂಡ್ತಿ ರಾಗಿ ಮುದ್ದೆ ಅಥವಾ ಜ್ವಾಳದ ಭಾಕ್ರಿ. ಯಾಕೆ ಅಂದ್ರೆ ಏನು ರೀ, ಅವರು ಗುಡ್ ಫಾರ್ ಹೆಲ್ತ್ ಬಟ್ ಟೇಸ್ಟ್ ಅಷ್ಟಕ್ಕಷ್ಟ. 14 ವರ್ಷದ ಹುಡುಗಿ ಮತ್ತೊಂದು 16 ವರ್ಷದ ಹುಡುಗ ಈ ಲಗ್ನದ ರಿಜಿಸ್ಟ್ರೇಷನ್ ಆಫೀಸಿಗೆ ಹೋದ್ರಂತ. ಅಲ್ಲಿ ಕೇಳಿದ್ರಂತ ಮ್ಯಾರೇಜ್ ಲೈಸೆನ್ಸ್ ಬೇಕಾಗಿತ್ತು ನಮ್ಗೆ ಅಂತ. ಒಂದು ನೋ ಹಂಗೆ ಕೊಡ್ಲಿಕ್ಕೆ ಆಗ್ತದೆ, ನಿಮ್ಗೆ ಇನ್ನೂ ವಯಸ್ಸಾಗಿಲ್ಲ, ಹೆಂಗೆ ತೊಗೋತೀರಿ ನೀವು? ಅಲ್ಲ ಸರ್, ಇದು ಅಂದ್ರೆ ಇದು ನಾವು ವಿದೇಶದ ಮಾತು ಹೇಳಿಕತ್ತೆ, ನಿಮ್ಗೆ ವಿದೇಶದಾಗ ಮ್ಯಾರೇಜ್ ಲೈಸೆನ್ಸ್ ಅಂತ ಕೊಡ್ತಾರಂತ, ಅದಾದ್ಮೇಲೆ ಲಗ್ನ ಆಗ್ಬೋದಂತ. ಇವ್ರು ಮತ್ತೆ ಕೇಳಿದ್ಕೊಳ್ಳಿ, ಇಲ್ಲಲ್ಲಪ್ಪ ನೋ ಐ ಕ್ಯಾನಾಟ್ ಗಿವ್ ಒನ್ ಅಂತ. ನೋಡಿರಿ ಸರ್ ಪ್ಲೀಸ್ ಸರ್, ನೋಡಿರಿ ಈಕಿಗೆ 14 ನನಗೆ 16, ನೀವು ದಯವಿಟ್ಟು ಲೈಸೆನ್ಸ್ ಕೊಡ್ರಿ. ಅವ ಇಲ್ಲ ನಾ ಹೇಳಿದ್ದೆ ನಿಮ್ಗೆ ಕೊಡ್ಲಿಕ್ಕೆ ಆಗಲ್ಲ ಅಂತ. ಅಟ್ಲೀಸ್ಟ್ ಲರ್ನಿಂಗ್ ಲೈಸೆನ್ಸರ ಕೊಡ್ರಿ ಅಂತ. ಗಂಡಂದರು ಮರೆಯೋದ್ರಾಗ ನಿಪುಣರಿ. ಅವರು ತಮ್ಮ ಹೆಂಡತಿ ಬರ್ತ್ಡೇಯನ್ನು, ತಮ್ಮ ಮ್ಯಾರೇಜ್ ಆ್ಯನಿವರ್ಸರಿಯನ್ನು ಇವನ್ನೆಲ್ಲ ಮರ್ತಿರ್ತಾರೆ. ಏನು ಮಾಡ್ಲಿಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಗಂಡರದ್ದು ಮರುಗುಳಿ ಚಟನ ಅದ. ನಾವು ಅದನ್ನು ಕ್ಷಮಿಸ್ಬೇಕು. ಆದರೆ ಇರಲಿ, ಒಬ್ಬ ಗಂಡಿಗೆ ಹೆಂಗೋ ಆಗಿ ನೆನಪಾಗಿಬಿಡ್ತೀವಿ, ಅವತ್ತು ಅವ್ನ ಹೆಂಡತಿ ಬರ್ತ್ಡೇ ಅದ ಅಂಥೇಳಿ. ಅವ ಮರುಗುಳಿ ಮನುಷ್ಯ ಹೆಂಗೆ ನೆನಪು ಮಾಡ್ಕೊಂಡು ಗೊತ್ತಿಲ್ಲ. ಇಮಿಡಿಯೇಟ್ಲಿ ಒಂದು ಅಂಗಡಿಗೆ ಹೋದ, ಅಂದ್ರೆ ಹೂವಿನ ಅಂಗಡಿಗೆ ಹೋಗಿ ಒಂದು ಮಸ್ತ್ ಬುಕೆ ಪರ್ಚೇಸ್ ಮಾಡಿ ಅಕ್ಕಿ ಕೊಟ್ಟು ಕಳಿಸಿದ. ಅದ್ರ ಮೇಲೆ ಯಾರಿಂದ ಕಳಿಸಿದ್ದು ಮತ್ತು ಏನು ಕಳಿಸಿದ್ದು ಅಂಥೇಳಿ ಗೊತ್ತಾಗಬಾರ್ದು. ಹೀಗಾಗಿ ಏನು ಅಂಟಿಸ್ಬೇಡ ಅಂತ ಹೇಳಿದ್ದ ಆ ಹೂವಿನ ಅಂಗಡಿ ಅವಾಗ. ಆಯ್ತು ಅಂಥೇಳಿ ಅದನ್ನು ಕಳಿಸಿದ ಆ ಹೂವಿನ ಅಂಗಡಿ ಅವ. ಇವ ಆಫೀಸಿಗೆ ಹೋದ, ಆಫೀಸೆಲ್ಲ ಕೆಲಸ ಮುಗೀತು. ಮನೆಗೆ ಸಂಜೆ ಮುಂದೆ ಬಂದ, ನೋಡ್ತಾನ ದೊಡ್ಡ ಬುಕ್ಕೆ ಮನ್ಯಾಗ. ಹೆಂಡ್ತಿನ ಕರ್ಕದ, ಯಾರು ಕಳಿಸ್ಯಾರ ಇದನ್ನು? ಯಾರವ ಕಳಿಸ್ದವ? ಒಂದು ಅಜ್ಜಿ ಸಿನಿಮಾ ನೋಡ್ಲಿಕ್ಕೆ ಹೋಗಿದ್ಲಂತೆ. ಅಕ್ಕಿ ಸೀಟ್, ಮಗ್ಗಲ ಸೀಟ್ ಖಾಲಿ, ಅದ್ರ ಮಗ್ಗಲ್ ಇನ್ನೊಂದು ಸೀಟ್ ಮೇಲೆ ಒಬ್ಬ ಯುವಕ ಕೂತಿದ್ದ. ಆ ನಡುವಿನ ಸೀಟಿನ ಮೇಲೆ ಆಕಿ ಕುಡಿಲಿಕ್ಕಂತ ಪೆಪ್ಸಿ ಬಾಟ್ಲಿ ಇಟ್ಕೊಂಡಿದ್ಲು. ಹಾಗಲ್ಲ ಸಿನಿಮಾ ನೋಡ್ಕೋತ ಆಕಿ ಒಂಚೂರು ಹಿಂಗೆ ಬಾಟ್ಲಿ ತೊಗೊಳಕಿ, ಪೆಪ್ಸಿ ಕುಡಿಯೋಕೆ, ಮತ್ತೆ ಇಡಾಕಿ, ಮತ್ತೊಂದು ಸ್ವಲ್ಪ ಸಿನಿಮಾ ನೋಡೋಕೆ, ಮತ್ತು ಪೆಪ್ಸಿ ತೊಗೊಳಕಿ, ಕುಡಿಯೋಕೆ, ಇಡೋಕೆ, ಹಿಂಗೆ ನಡೆದಿತ್ತಾಕಿ ಸಿನಿಮಾ ನೋಡೋದು. ಆದ್ರೆ ಆ ಮಗ್ಳು ಕೂತು ಹುಡುಗಗೆ ಇದನ್ನು ನೋಡಿ ಇರಿಟೇಟ್ ಆಗ್ಲಿಕ್ಕೆ ಶುರು ಆತ. ಅವಾಗ ಅನಿಸ್ತು ಪೆಪ್ಸಿ ಕುಡಿಯೋ ಪದ್ಧತಿ ಹಿಂಗಲ್ಲ, ಈ ಅಜ್ಜಿಗೆ ಗೊತ್ತಿಲ್ಲ ಅಂತೇಳಿ ನಾವು ಹೇಳ್ದ, ಅಜ್ಜಿ ಪೆಪ್ಸಿ ಕುಡಿಯೋದು ಹಿಂಗಲ್ಲ ಅಂಥೇಳಿ ಬಡ ಬಾಟ್ಲಿ ತೊಗೊಂಡು ಗಟ ಕುಡ್ದ. ಅಲ್ಲಿ ಇಟ್ಟ ಆಯ್ತು ಅಂದ. ಅದಕ್ಕೆ ಅಜ್ಜಿ ಅಂದ್ಲು, ಮಗ ಅದು ಪೆಪ್ಸಿ ಅಲ್ಲ, ನನ್ನ ಕವಳ ತುಪ್ಪ ಬಾಟ್ಲಿ ಅಂತ ಹೇಳಿದ್ಲು. ಒಂದು ಹುಡುಗ ತಮ್ಮ ಅಪ್ಪನ ಹತ್ರ ಬಂದು ಕೇಳಿದಂತ, ಅಪ್ಪ ನೀ ಇಂಜಿನಿಯರ್ ಹೆಂಗಾದಿ? ಅದಕ್ಕೆ ಅಪ್ಪ ಹೇಳಿದಂತ, ನೋಡು ಅದಕ್ಕೆ ಕಠಿಣ ಪರಿಶ್ರಮ ಬೇಕು ಮತ್ತು ಶಾಣೆತನ ಬೇಕು, ಅಂದ್ರೆ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ. ಅದಕ್ಕೆ ಮಗ ಕೇಳಿದಂತ, ಅದನ್ನ ಕೇಳಿಕತ್ತೇನಪ್ಪ, ನೀ ಹೆಂಗಾದಿ ಅಂತ. ಒಬ್ಬಾಕಿ ತನ್ನ ಪುಟ್ಟ ನಾಯಿಯನ್ನು ಕರ್ಕೊಂಡು ಒಂದು ಹೇರ್ ಕಟಿಂಗ್ ಸಲೂನಿಗೆ ಹೋದ್ಲಂತ. ಅದರ ನಾಯಿ ಹೇರ್ ಕಟಿಂಗ್ ಮಾಡಿಸ್ಬೇಕಾಗಿತ್ತು ಆಕಿಗೆ. ಅದಕ್ಕೆ ಆಕೆ ಕೇಳಿದ್ಲಂತ, ಎಷ್ಟು ಚಾರ್ಜ್ ಮಾಡ್ತೀರಿ ಈ ನಾಯಿ ಹೇರ್ ಕಟ್ ಮಾಡ್ಬೇಕಾಗ್ಯದ? ಅದಕ್ಕೆ ಅವನಂತ 600 ರೂಪೀಸ್. 600 ರೂಪೀಸ್? ನಾ ಖರೆ ಅಂದ್ರೆ ನನ್ನ ಹೇರ್ ಕಟ್ಗೆ 500 ರೂಪಾಯಿ ಕೊಡ್ತೀನಿ, ಇದಕ್ಕೆ ಯಾಕೆ 100 ರೂಪಾಯಿ ಜಾಸ್ತಿ? ಅದಕ್ಕೆ ಅವ್ನು ಹೇಳಿದ್ನಂತ, ಮೇಡಮ್ ನೀವು ಈ ನಾಯಿ ಹಂಗೇನ್ರೆ ಕಚ್ಚುತ್ತೀರೇನೋ, ಅಂದ್ರೆ ಕಡಿತೀರೇನೋ, ಯಾಕಂದ್ರೆ ಅದು ಇಸ್ಕಿರ್ತದಲ್ಲ, ಅದಕ್ಕೆ 100 ರೂಪಾಯಿ ಜಾಸ್ತಿ ತಗೋತೀನಿ. ಈ ಪೆಟ್ಗಳ ಜೊತೆ ಭಾರಿ ಮಜಾ ಇರ್ತದೆ ರೀ. ಒಂದು ಸರ್ತೆ ಒಬ್ಬಾಕಿ ಪುಟ್ಟಿ ತನ್ನ ಮನೆ ಗಾರ್ಡನ್ ಒಳಗೆ ಒಂದು ದೊಡ್ಡ ತೆಗೆದು ಅಲ್ಲಿ ಏನೋ ಮಾಡ್ಲಿಕ್ಕತ್ತಿದ್ಲಂತ. ಈ ಮಗ್ಗಲ ಮನೆಯವಾಗ ಒಂದು ಸ್ವಲ್ಪ ಕುತೂಹಲ, ಈ ಪುಟ್ಟಿ ಭಾರಿ ಚೂಟಿ ಆಟ ಆಡೋದು, ಯಾವತ್ತು ಈ ಅಳ್ಕೋತ ಏನು ಮಾಡ್ಲಿಕ್ಕತ್ತದ ಗಾರ್ಡನ್ಯಾಗ ಅಂತೇಳಿ. ಏ ಪುಟ್ಟಿ ಏನು ಮಾಡ್ಲಿಕ್ಕತ್ತಿ ಅಂತ ಕೇಳ. ಏನಿಲ್ಲ ಅಂಕಲ್, ನಂದು ಆ್ಯಕ್ಚುಲಿ ಗೋಲ್ಡ್ ಫಿಶ್ ಅದಲ್ಲ, ಅದು ಸತ್ತು ಹೋತು, ಅದಕ್ಕೆ ಅಂತ್ಯಕ್ರಿಯೆ ತಯಾರಿ ಮಾಡ್ಲಿಕ್ಕತ್ತೇನಿ, ಅದನ್ನು ಇಲ್ಲಿ ಹುಗಿಬೇಕಂತ ಮಾಡೀನಿ ಅಂತ. ಹೌದಾ? ಓ ಸೋ ಸ್ಯಾಡ್ ಅನ್ನಂತ ಮಗ್ಗಲವ. ಆಮೇಲೆ ಅಂತ, ಅಲ್ಲ ಪುಟ್ಟಿ ನೀಗ ಆ್ಯಕ್ಚುಲಿ ಗೋಲ್ಡ್ ಫಿಶ್ ಇಷ್ಟು ಸಣ್ಣದಿರ್ತದೆ, ನೀ ಇಷ್ಟು ದೊಡ್ಡ ತೆಗೆ ಯಾಕೆ ತೆಗ್ದಿ ಅದಕ್ಕೆ ಅಂತ. ಏನಿಲ್ಲ ಅಂಕಲ್, ಆ್ಯಕ್ಚುಲಿ ಆ ಗೋಲ್ಡ್ ಫಿಶ್ ಅದಲ್ಲ, ಅದು ನಿಮ್ಮ ಬೆಕ್ಕಿನ ಹೊಟ್ಯಾಗ ಸತ್ತದ, ಅದಕ್ಕೆ ಎರಡೂ ಕೂಡ ಇಲ್ಲೇ ಅಂತ್ಯಕ್ರಿಯೆ ಮಾಡ್ಲಿಕ್ಕತ್ತೀನಿ ಅಂತ ಹೇಳಿ. ಹೈಟ್ ಆಫ್ ರೆಸ್ಪಾನ್ಸಿಬಿಲಿಟಿ ಅಂದರೆ ಜವಾಬ್ದಾರಿಯ ತುದಿ ಏನು, ಜವಾಬ್ದಾರಿ ಹೆಂಗಿರ್ತದ ಮನುಷ್ಯಾಗ ಅಂತಂದು. ಒಬ್ಬ ಲೈಬ್ರರಿಗೆ ಬಂದು ಒಂದು ಪುಸ್ತಕ ಬೇಡಿದ್ನ. ಏನು ಅಂತಂದ್ರೆ, ಸರ್ ನಾನು ಆತ್ಮಹತ್ಯೆ ಮಾಡ್ಕೋಬೇಕಂತ ಮಾಡೀನಿ, ಆತ್ಮಹತ್ಯೆಗೆ ಸಂಬಂಧಪಟ್ಟದ್ದು ಒಂದು ಯಾವ್ದಾರು ಪುಸ್ತಕ ಕೊಡ್ರಿ ಅನ್ನೋದು. ಅದಕ್ಕೆ ಅವನು ಲೈಬ್ರರಿ ಅತಿ ಜವಾಬ್ದಾರಿಯಿಂದ ಕೇಳಿದಂತ, ಹೌದಪ್ಪ ಕೊಡ್ತೇನೆ, ಆದರೆ ಇದನ್ನು ವಾಪಸ್ ಯಾರು ತಂದು ಕೊಡ್ತಾರೋ ಮಾರಾಯ?
ಜುಹು ಬೀಚ್ನಾಗ ಒಂದು ಸರ್ತೆ ಒಬ್ಬ ಸರ್ದಾರ ಕಾಯ್ಕೋತ ಕೂತಿದ್ದಂತ ಗಿಡದ ಕೆಳಗೆ ಅವ ಪಾಪ ಏನೋ ತನಗೆ ಬೇಸರ ಆಗಿತ್ತು ಕಾಣಿಸ್ತದ ಕೂತಿದ್ದ ಅಲ್ಲಿ ಇನ್ನೊಂದು ಮರಿ ಸಿಕ್ ಹುಡುಗ ಓಡಿ ಬಂತು. ಅದು ಪುಟ್ಟ ಸರ್ದಾರ ಅದು ಬಂದದ್ದು ಹೇಳ್ತೀವಿ, ಅವ್ನು ಕೇಳ್ತೀವಿ, ಏ ಅಂಕಲ್ ನೀವು ಸಿಕ್ ಹೌದಲ್ಲ ಅಂತ. ಅವ ಹೌದು ನೀವು ಗುರು ಗ್ರಂಥ್ ಸಾಹಿಬ ಓದಿರಿ ಓದೇನಿ ಅಂತ. ನೀವು ದಿನ ಪ್ರಾರ್ಥನೆ ಮಾಡ್ತೀರಿ? ಪ್ರಾರ್ಥನೆ ಹಾಂ ಮಾಡ್ತೀನಿಪ್ಪ, ನಾ ದೇವ್ರನ್ನ ಬೇಡ್ಕೋತೀನಿ. ಹೌದಾ, ಹಂಗಂದ್ರೆ ಇದು ನಂದು ವಾಚ್ ತಗೋರಿ, ಹಿಡ್ಕೊಂಡಿರಿ, ನಾವು ಒಂದು ತಾಸು ಇಲ್ಲೇ ಈಜಾಡಿ ಬರ್ತೀನಿ ಅಂತ ಹೇಳ್ತೀನಿ. ಕಲಾವಿದ ಯಶವಂತ ಸರ್ದೇಶ್ ಪಾಂಡೆ ಅವರ ಜೊತೆಗೆ ಮುಂದ ಹಾಸ್ಯ ಕಾರ್ಯಕ್ರಮದಲ್ಲಿ ಹೊಸಬರನ್ನ ಪರಿಚಯಿಸುವ ಕಾರ್ಯವೂ ನಡೆದಿದೆ. ಆ ಬಗ್ಗೆ ನೋಡೋಕ್ಕೂ ಮುನ್ನ ಒಂದು ಪುಟ್ಟ ವಿರಾಮ.